ಸರ್ಕಾರಕ್ಕೆ ರೈತರು ಕೂಡ ಡೆಡ್ಲೈನ್ ಅನ್ನು ವಿಧಿಸಿದ್ದಾರೆ. ಇನ್ನು ನಾಳೆ 7 ಗಂಟೆ ಒಳಗಡೆ ಎಲ್ಲ ವಿಚಾರವನ್ನು ಕೂಡ ಸೆಟ್ಲ್ ಮಾಡಬೇಕು. ಪ್ರಮುಖವಾಗಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ಬೇಕು ಅನ್ನುವಂಥ ಮಾತನ್ನು ಈಗ ರೈತರು ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ನಾಳೆ ಸಂಜೆ 7 ಗಂಟೆ ಒಳಗಡೆ ಬೇಡಿಕೆ ಈಡೇರಿಸಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನಾಳೆವರೆಗೂ ಕೂಡ ಸರ್ಕಾರಕ್ಕೆ ಸಮಯ ನೀಡ್ತೇವೆ, ಇಲ್ಲವಾದಲ್ಲಿ ದೊಡ್ಡದಾದಂಥ ಬೃಹತ್ತಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ಗೆ ರೈತ ಮುಖಂಡರು ಆಗ್ರಹವನ್ನು ಮಾಡಿದ್ದಾರೆ. 2 ದಿನ ಗಡುವು ಕೇಳಿದ್ದಂಥ ಶಿವಾನಂದ ಪಾಟೀಲ್ 2 ದಿನ ಟೈಮ್ ಕೇಳಿದ್ದಾರೆ. ಹೀಗಾಗಿ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೆಸಿ ನಿರ್ಧಾರ ಪ್ರಕಟಿಸಬೇಕು ಅಂತ ರೈತ ಮುಖಂಡರು ಆಗ್ರಹವನ್ನು ಮಾಡಿದ್ದಾರೆ. ಇಡೀ ಉತ್ತರ ಕರ್ನಾಟಕ ಇತಿಹಾಸದೊಳಗ ಐತಿಹಾಸಿಕ ಆಗ್ತಕ್ಕಂತ ಹೋರಾಟ ಇಲ್ಲಿ ರೂಪುಗೊಂಡದ. ಇದನ್ನು ಮುರಿಬೇಕಂತ ಏನು ಪ್ರಯತ್ನ ಮಾಡಿದ್ರು ಸಹಿತ ನಮ್ಮ ಡಿಸಿ ಅವರು ಎಸ್ ಪಿ ಅವ್ರ ಸಹಕಾರದಿಂದ ಇಂಥ ಮಹಾತ್ಮರ ಆಶೀರ್ವಾದದಿಂದ ಇದು ಹೋರಾಟ ಬಹಳ ಗಟ್ಟಿತನ ತಗೊಂಡಿದೆ ಸರ್. ಇದಕ್ಕೆ ನಿಮ್ಮಿಂದ ನ್ಯಾಯ ಸಿಗಬೇಕಂದ್ರೆ ನಮಗೆ 100% ನಿಮಗೂ ವಿಶ್ವಾಸ ಐತಿ. ನೀವು ನಾಳೆ ಒಂದಿನ ಸಮಯ ತಗೋರಿ. ನಾಡದ ಸಾಯಂಕಾಲ 7 ಗಂಟೆ ಮಟ್ಟ ನೀವೇನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ ನಾನು ಕೇಳಿದ್ದು ಈಗ ಡಿಸಿ ಅವ್ರು ಘೋಷಣೆ ಮಾಡಿಸಿದ್ದು ನೀವೇನ್ ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವದೊಳಗೆ ಇಲ್ಲೇ ಸಾರ್ವಜನಿಕವಾಗಿ ಹಿಂತಕ್ಕೊಂತೀವಿ.